ಆಂಧ್ರಹಳ್ಳಿ ನಿವಾಸಿಗಳ ಒಕ್ಕಲಿಗರ ಸಂಘದ ವತಿಯಿಂದ ಹೊಸ ವರ್ಷದ ನಿಮಿತ್ತ ಸರ್ಕಾರಿ ಮಕ್ಕಳಿಗೆ ಸಿಹಿ ಹಂಚಿದ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಪ್ರಕಾಶ್ ಟಿ. ಮಾಜಿ ಸಚಿವರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಅನುಮತಿ ಮಾರ್ಗದರ್ಶನದಂತೆ ಹೊಸ ವರ್ಷದ ಸಿಹಿ ತಿನ್ನಿಸುವುದು ಮಹತ್ವವೆಂದರೆ ಅದು ಮುಂಬರುವ ವರ್ಷದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಮಾಧುರ್ಯವನ್ನು ತರುತ್ತದೆ ಮತ್ತು ವಿಶೇಷವಾಗಿ ಮುದ್ದು ಮಕ್ಕಳಿಗೆ ಹುರುಪು, ಚೈತನ್ಯ, ಜ್ಞಾನ, ಸರ್ವಾಂಗೀಣ ವಿಕಾಸಕ್ಕೆ ನಾಂದಿಯಾಗುತ್ತದೆ ಎಂದು ಎಂಆರ್ಟಿ ಕನ್ವೆನ್ಷನ್ ಮಾಲೀಕ, ಆಂಧ್ರಹಳ್ಳಿ ಕಾಂಗ್ರೆಸ್ ಪ್ರಭಾವಿ ನಾಯಕ ಪ್ರಕಾಶ್ ಟಿ ಹೇಳಿದರು. ಅವರು ಆಂಧ್ರಹಳ್ಳಿ ನಿವಾಸಿಗಳ ಒಕ್ಕಲಿಗರ ಸಂಘದ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಿಹಿ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕಿ ಮೇರಿಯಮ್ಮ ಅವರ ವತಿಯಿಂದ ಹಿರಿಯ ವೃದ್ಧರಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿಹಿ ಕಂಬಳಿ ವಿತರಿಸಿ ಮಾತನಾಡಿದ ಅವರು, ಸಂಬಂಧಗಳಲ್ಲಿ ಸಿಹಿ ಹೆಚ್ಚಳದ ಸಂಕೇತ, ಹೊಸ ಆರಂಭದ ಭರವಸೆ ಮತ್ತು ಜೀವನದ ಕಹಿ ಸಿಹಿಗಳ ಸಮ್ಮಿಶ್ರಣವನ್ನು ಸಮತೋಲನಗೊಳಿಸುವ ಸಂಕೇತವಾಗಿದೆ ಎಂದರು. ಆಂಧ್ರಹಳ್ಳಿ ಕಾಂಗ್ರೆಸ್ ಹಿರಿಯ ನಾಯಕಿ ಮೇರಿಯಮ್ಮ ಮಾತನಾಡಿ, ವೃದ್ಧರಿಗೆ ಕಂಬಳಿ ವಿತರಣೆ ಮಾಡುವ ಮೂಲಕ ಇಂದು ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷದ ಪ್ರಯುಕ್ತ ವೃದ್ಧರಿಗೆ ನಮ್ಮ ಯುವ ಮುಖಂಡ ಪ್ರಕಾಶ್ ಟಿ ಅವರು ಬಂದು ಕಂಬಳಿ ವಿತರಿಸಿದ್ದು ತುಂಬಾ ಖುಷಿ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಆಂಧ್ರಹಳ್ಳಿ ನಿವಾಸಿಗಳ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು, ಸದಸ್ಯರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಆಂಧ್ರಹಳ್ಳಿಯ ಸಮಸ್ತ ನಾಗರಿಕರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.